ಇನ್ನು ವಿವಾದಾತ್ಮಕ ಎನ್ಇಪಿ ಕುರಿತ ಚರ್ಚೆಯ ವೇಳೆ ವಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಅಸಂಸದೀಯ ಹೇಳಿಕೆ ರಾಜ್ಯಸಭೆಯಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣ ಆಯಿತು. ಮಾತಿನ ಭರದಲ್ಲಿ ಸರ್ಕಾರಕ್ಕೆ ಏಟ್ ಕೊಡುವ ಹೇಳಿಕೆಯನ್ನು ಖರ್ಗೆ ಅವರು ಕೊಟ್ಟರು. ಬಿಜೆಪಿ ಸಂಸದರು ಫುಲ್ ಗರಂ ಆದರು. ಒಂಚೂರು ವಾಕ್ ಸಮರ ಎಲ್ಲ ಆಯಿತು. ಇನ್ನೊಂದು ಕಡೆಗೆ ಡಿಎಂಕೆ ಸಂಸದರನ್ನು ಅನಾಗರಿಕರು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ರು. सर, मैं माफी चाहता हूं. मैं कभी आपके लिए नहीं बोला. मैं सरकार के पॉलिसी को हम ठोकेंगे ये कहा. माफ करना, अगर आपको मेरे बातों से अगर ठोस लगी है तो मैं आपसे माफी मांगता हूं. मैं सरकार से अरे सुनो, ಇತ್ತೀಚೆಗೆ ಒಂದಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳು ವಿವಾದಾತ್ಮಕವಾಗಿ ತಿರುಗ್ತಾ ಇದೆ. ಮೊದಲು ಈ ಥರ ಇರಲಿಲ್ಲ ಸರ್. ಈಗ ಆಯಿತು, ಈಗ ಅವ್ರಿಗೂ ವಯಸ್ಸಾಗಿದೆ, ನಾವು ಹೇಳ್ತಿದ್ದಾರೆ ಓ ಇದಾಗತ್ತೆ. ಅನಾಗರಿಕ ಅಂತ ಯಾಕೆ ಕರಿಬೇಕು ಸಂಸದರನ್ನ? ಸ್ಟಾಲಿನ್ನೂ ಕರೆದಿದ್ರು ಸರ್ ಅದೇ ರೀತಿಯಲ್ಲಿ. ಸರಿ, ಬಿಜೆಪಿ ಸಂಸದರೆಲ್ಲ ನಾಗರಿಕರ? ಹೌದು, ಅದು ಕರ್ಮಲ್ಲಿ ಯಾರು ಅನಾಗರಿಕರು ಇಲ್ವಾ ಹಂಗಾರೆ? ಅಲ್ಲ, ಎನ್ಇಪಿ ವಿಚಾರದಲ್ಲಿ ಅವ್ರು ವಿರೋಧ ಯಾಕೆ ಹಾಕ್ಬೇಕು? ಎನ್ಇಪಿನ ವಿರೋಧ ಮಾಡಿದಕ್ಕೆ ಅನಾಗರಿಕ ಯಾಕೆ ಆಗಬೇಕು? ನೀವು ಒಪ್ಪದೇ ಇರ್ಬೋದು. ಭಾರತ ಅಂದ್ರೆ ಹಿಂದಿ ಅಂತ ಯಾಕೆ ಅನ್ಕೋಬೇಕು ಧರ್ಮೇಂದ್ರ ಪ್ರಧಾನ್? ಖಂಡಿತ ಯಾಕೆ ಅನ್ಕೋಬೇಕು? ಹಾಗಾದ್ರೆ ಅಲ್ವಪ್ಪ, ಹಿಂದಿ ಅಂತಂದ ಮೇಲೆ ಭಾರತ್ ಯಾಕೆ ಕರಿತೀರಿ? ನಿಮ್ಮ RSS ಮುಂದೆ ಬರಬಹುದಾದ ಮುಖ್ಯಸ್ಥರಾಗಿರುವಂತಹ ಇವರಿಗೆ ಹೇಳ್ತಾ ಇದ್ದಾರಲ್ಲ ಭಾರತ್ 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 ಯಾಕೆ ಹಿಂದೂಸ್ತಾನ್ ಕರೀರಿ? ಬೆಟರ್ ಹಿಂದಿ ಪದ ಅಲ್ವೇ? ಹಿಂದೂಸ್ತಾನೇ ಕರೆಕ್ಟ್ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರೇ ಹಾಕಳಿ ಹಿಂದಿ. ಅಮಿತ್ ಶಾ ಅವರಿಬ್ರು ಸೇರ್ಕೊಂಡು ಅಪೋಸ್ ಮಾಡಿದ್ದಕ್ಕೆ ಅನಾಗರಿಕ ಆಗಲ್ಲ, ನೀವು ಅನಾಗರಿಕರೇ ಆಗರೆ. ಖಂಡಿತ ಕರ್ನಾಟಕವನ್ನ ಬಹಳ ವಿಚಾರದಲ್ಲಿ ಅಪೋಸ್ ಮಾಡಿದ್ದೆ, ನಿಮ್ಮನ್ನೇನಂತ ಕರಿಬೇಕು ನಾವು? ಅನಾಗರಿಕರೇ, ರಾಕ್ಷಸ ವಂಶಸ್ಥರು, ಅನಾಗರಿಕರು ಅಂತ ಕರೆಯೋಕ್ಕಾಗತ್ತಾ ನಿಮ್ಮನ್ನ? ದಟ್ಸ್ ಅನ್ಫೇರ್. ಅದು ಅಪೋಸ್ ಮಾಡಕ್ಕೆ ತಮಿಳುನಾಡಿಗೆ ಹಕ್ಕಿದೆ. ಖಂಡಿತ ಆ ಹಕ್ಕಿಲ್ಲ ಎಂದು ಪರಿಭಾವಿಸುವವನೆಲ್ಲವನೂ ಸರ್ವಾಧಿಕಾರಿ. ಹಕ್ಕಿದೆ, ಅಪೋಸ್ ಮಾಡೋ ಹಕ್ಕು. ಮುಂದೇನು ನೋಡ್ಬೇಕು. ಹೌದು, ಹಕ್ಕೇ ಇಲ್ಲ ಅಂತ ಹೇಳಕ್ ಬರಲ್ಲ ನೀವು. ಬಟ್ ಅಪೋಸ್ ಮಾಡಲೇಬೇಕು ಅಂತ ಎಲ್ಲವನ್ನು ಅಪೋಸ್ ಮಾಡಿ ನಮ್ಮ ಇಷ್ಟ ರೀ. ದೇಶ ಒಪ್ಪತ್ತೆ, ರಾಜ್ಯ ಒಪ್ಪತ್ತೆ, ಜನ ಒಪ್ತಾರೆ, ಇಲ್ಲಿ ತಿರಸ್ಕಾರ ಮಾಡ್ತಾರೆ ನನ್ನನ್ನ. ನೀವ್ ಯಾರ್ರಿ ನನ್ನ ಮೇಲೆ ಸರ್ಟಿಫಿಕೇಟ್ ಕೊಡಕ್ಕೆ? ಏನ್ ಧರ್ಮೇಂದ್ರ ಪ್ರಧಾನ್ ಏನ್ ತಮಿಳ್ನಾಡಿನ ಓನರ್ ಏನ್ರಿ ಬಂದ್ ಸರ್ಟಿಫಿಕೇಟ್ ಕೊಡಕ್ಕೆ? ನಾಳೆ ಜನ ತೀರ್ಮಾನ ಮಾಡ್ತಾರೆ ತಮಿಳ್ನಾಡಲ್ಲಿ. ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ಕಡಿತ ಮಾಡಲು ಭಾರತ ಒಪ್ಪಿದೆ ಅಂತ ಮೊನ್ನೆಯಷ್ಟೇ ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಈ ಬಗ್ಗೆ ಈಗ ಭಾರತ ಸರ್ಕಾರ ಸ್ಪಂದಿಸಿದೆ. ಸುಂಕ ಕಡಿತ ಸಂಬಂಧ ಅಮೆರಿಕಾಗೆ ನಾವು ಯಾವುದೇ ರೀತಿ ಭರವಸೆ ಕೊಟ್ಟಿಲ್ಲ. ಅಮೆರಿಕ ಅಧ್ಯಕ್ಷರು ಪದೇ ಪದೇ ಪ್ರಸ್ತಾಪಿಸ್ತಾ ಇರುವ ಈ ಸಮಸ್ಯೆಯ ಇತ್ಯರ್ಥಕ್ಕೆ ಸೆಪ್ಟೆಂಬರ್ವರೆಗೂ ಸಮಯ ಕೇಳಿದೀವಿ ಅಂತ ಸಂಸದೀಯ ಸಮಿತಿಗೆ ಭಾರತ ಸರ್ಕಾರ ವಿವರಣೆಯನ್ನ ಕೊಟ್ಟಿದೆ. ಇದು ಹಾಗಾದ್ರೆ ಹುಚ್ಚ ಯಾವಾಗ ಏನು ಹೇಳ್ತಾನೋ ಮೋಡಿ ನಾಟ್ ಎಡ್ ಮೋಡಿ ವಿಲ್ ಐಮ್ ಗೋಯಿಂಗ್ ಟು ಪುಟ್ 50% ಆನ್ ಮೋಡಿ ಇಂಡಿಯಾ ಅಂತಂದ್ರು ಅಂತಾರೆ. ಯಾವನ ಗೊತ್ತ್ರಿ ಅವ್ರು ಎದ್ದಾಗ ಏನು ಹೇಳ್ತಾನೋ, ಮಲಿಕಂಡಾಗ ಏನು ಹೇಳ್ತಾನೋ, ಕೂತಾಗ ಏನು ಹೇಳ್ತಾನೋ, ನಿಂತಾಗ ಏನು ಹೇಳ್ತಾರೋ, ಹಾಲಲ್ಲಿದ್ದಾಗ ಏನು ಹೇಳ್ತಾರೋ, ರೂಮಲ್ಲಿದ್ದಾಗ ಏನು ಹೇಳ್ತಾರೋ, ಯಾವನಿಗೆ ಗೊತ್ತ್ರಿ. ಭಾಳ ಕಷ್ಟದ್ರ ದೊರೆ. ನಿಜ. ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಮಲಗಿರ್ತಿದ್ರಂತೆ, ಬೆಳಿಗ್ಗೆ ಅವ್ರು ಹೇಳೋ ಟೈಮಲ್ಲಿ ಯಾರೋ ಅವ್ರ ಮುಂದೆ ಓಡಾಡ್ತಿರ್ತಿರ್ಲಿಲ್ವಂತೆ. ಓಡಾಡಿದ್ರೆ ಅವ್ರು ಯಾವ ಮೂಡಲ್ಲಿ ಹೇಳ್ತಾರೆ ಅನ್ನೋದು ಗೊತ್ತಿರಲಿಲ್ವಂತೆ. ಕೆಟ್ಟ ಮೂಡಲ್ಲಿ ಎದ್ದುಬಿಟ್ಟು ತಲೆ ತೆಗೀರಿ ಇವನದ್ದು ಅಂತಂದ್ಬಿಟ್ರೆ ಏನು ಮಾಡೋಣ? ಹಂಗಾಯ್ತು. ಅದಕ್ಕೆ ಗೋಮಾತೆ ಹಸುನ ಕಳಿಸ್ತಿದ್ರಂತೆ ಮಹಾರಾಜನ ಮುಂದೆ. ಆಗ ಅವನು ಎದ್ದ ತಕ್ಷಣ ನಮಸ್ಕಾರ ಮಾಡಿಕೊಂಡು ತಂಪಾಗಿ ಇಳಿದು ಬತ್ತಿದ್ನಂತೆ. ಹಂಗೆ ಟ್ರಂಪ್ ಕಂಡಿಡಿರಪ್ಪ ಯಾವ್ದು ಹಾಕಬೇಕು ಮುಂದಕ್ಕೆ ಅಂತ.